ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಈ ಬಾರಿಯ ಸರಿಗಮಪ ಹಲವಾರು ಕಾರಣಗಳಿಗೆ ಸಾಕಷ್ಟು ಸದ್ದು ಮಾಡಿ ಸುದ್ದಿಯಾಗಿತ್ತು. ಅದರಲ್ಲೂ ಲಹರಿ ವಿನ್ನರ್ ಆಗದೆ ಇರೋದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಆಕ್ರೋಶಗಳ ಸುರಿಮಳೆಯೇ ಸುರಿದಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಮಧ್ಯೆ ಲಹರಿ ಅವರು ಕೂಡ ತಮ್ಮ ಪ್ರಯತ್ನವನ್ನ ಪಟ್ಟು ನಾವು ಮಾಡಿದಂತಹ ಕೆಲಸಗಳಿಗೆ ಒಂದೊಂದು ಸಂದರ್ಭದಲ್ಲಿ ಸರಿಯಾದ ಪ್ರತಿಫಲ ಸಿಗೋದಿಲ್ಲ. ನಾನು ನಿಮ್ಮ ನಿರೀಕ್ಷೆಗೂ ಮೀರಿದಷ್ಟು ಎಫರ್ಟನ್ನು ಹಾಕಿ ಹಾಡನ್ನು ಹಾಡಿದೆ, ಬಟ್ ಅವಕಾಶ ಕೈ ತಪ್ಪಿತು ಅಂತ ಒಂದಷ್ಟು ವಿವರಗಳನ್ನು ನೀಡ್ತಾರೆ. ಅದಾದ ಮೇಲೆ ನೆಟ್ಟಿಗರಿರಬಹುದು, ಲಹರಿಯವರ ಅಭಿಮಾನಿಗಳಿರಬಹುದು, ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದರು. ಈ ಮಧ್ಯೆ ಸರಿಗಮಪದಲ್ಲಿ ಹಾಡನ್ನು ಹಾಡಿದ್ದಂತಹ ಲಹರಿಗೆ ಇದೀಗ ಅರ್ಜುನ್ ಜನ್ಯ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನದು ಅವಕಾಶ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಸರಿಗಮಪ ಖ್ಯಾತಿಯ ಲಹರಿ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಲಹರಿ ಮಹೇಶ್ ತಮ್ಮ ಅದ್ಭುತವಾದಂತಹ ಕಂಠದಿಂದಲೇ ಎಲ್ಲರ ಮನಸ್ಸನ್ನು ಕದ್ದವರು. ಅದಾದ ನಂತರ ಸರಿಗಮಪ ಗೆಲ್ಲಬೇಕು ಅಂತ ಅಂದ್ಕೊಳ್ತಾರೆ. ಜೊತೆಗೆ ಅರ್ಜುನ್ ಜನ್ಯ ಅವರು ಕೂಡ ಇವರಿಗೆ ಒಂದು ಸಿನಿಮಾದಲ್ಲಿ ಹಾಡಲು ಆಫರನ್ನು ಕೂಡ ಕೊಟ್ಟಿರ್ತಾರೆ. ಹೀಗಿರುವಾಗ ಇಷ್ಟೆಲ್ಲ ಆಫರ್ಗಳನ್ನು ಕೊಟ್ಟರೂ ಕೂಡ ಲಹರಿಗೆ ಗೆಲ್ಲಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. TRPಗೋಸ್ಕರ ಜೀ ಕನ್ನಡ ವಾಹಿನಿಯವರು ಒಂದಷ್ಟು ಮೋಸವನ್ನು ಮಾಡಿದ್ದಾರೆ ಅಂತ ಬೇಸರವನ್ನು ಹೊರಹಾಕಿದ್ರು. ಈ ಮಧ್ಯೆ ಅರ್ಜುನ್ ಜನ್ಯ ಅವರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದು ದೊಡ್ಡ ಸಿನಿಮಾದಲ್ಲಿ ಹಾಡಲು ಅವಕಾಶವನ್ನು ಕೊಟ್ಟಿದ್ದಾರೆ. ಹೌದು, ಸರಿಗಮಪದಲ್ಲಿ ತಾವು ಹೇಳಿದ ಹಾಗೆ ಲಹರಿಗೆ ಸಿನಿಮಾದಲ್ಲಿ ಹಾಡಲು ಅವಕಾಶವನ್ನು ಕೊಟ್ಟಿದ್ದು ಈ ವಿಚಾರವನ್ನು ಸ್ವತಃ ಲಹರಿ ಮಹೇಶ್ ಅವರೇ ಹಂಚಿಕೊಂಡಿದ್ದಾರೆ. ಅರ್ಜುನ್ ಜನ್ಯ ಅವರೊಟ್ಟಿಗೆ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡಿರ್ತಕ್ಕಂತಹ ಲಹರಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವುಗಳನ್ನು ಶೇರ್ ಮಾಡಿಕೊಂಡಿದ್ದು, ತಾವು ಹಾಡನ್ನು ಹಾಡ್ತಿರ್ತಕ್ಕಂಥ ಒಂದು ಸುಂದರವಾದ ಫೋಟೋವನ್ನು ಕೂಡ ಈ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಮೋರ್ ದೆನ್ ಗ್ರೇಟ್ಫುಲ್ ಟು ಹ್ಯಾವ್ ವರ್ಕ್ಡ್ ವಿತ್ ಯು ಸರ್ ಅಂತ ಹೇಳಿ ಒಂದಷ್ಟು ಲೈನ್ಗಳನ್ನು ಕೂಡ ಬರ್ಕೊಂಡಿದ್ದಾರೆ. ಅದರಲ್ಲಿ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಸರ್ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಹಾಗಾದರೆ ಇಲ್ಲಿ ಕನ್ಫರ್ಮ್ ಆಗುತ್ತೆ, ಅರ್ಜುನ್ ಜನ್ಯ ಅವರು ಲಹರಿ ಅವರಿಗೆ ಹೇಳಿದ ರೀತಿಯಲ್ಲೇ ಸಿನಿಮಾದಲ್ಲಿ ಹಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.